ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಅಭ್ಯರ್ಥಿಗಳಿಗೆ ಯಾರೆಲ್ಲ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ, ಅದರಲ್ಲಿ ಸ್ಪೆಷಲಿ DMLT ಕಂಪ್ಲೀಟ್ ಆಗಿರುವಂಥವ್ರು ಮತ್ತು ನರ್ಸಿಂಗ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರುವಂಥವ್ರುಗಳಿಗೆ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಈ ಒಂದು ಬ್ರ್ಯಾಂಚ್ ಆಲ್ ಇಂಡಿಯಾ ರೆಡ್ ಕ್ರಾಸ್ ಸಂಸ್ಥೆ ಅಂತ ಒಂದಿದೆ. ಅಲ್ಲಿ ಒಂದು ಪ್ರಸ್ತುತವಾದಂಥ ಒಂದು ಸಂಸ್ಥೆ ಅದು. ಅಲ್ಲಿ ಬೆಂಗಳೂರು ಬ್ರ್ಯಾಂಚ್ ಒಳಗಡೆ ಒಂದಿಷ್ಟು ಓಪನಿಂಗ್ಸ್ಗಳನ್ನು ಕರೆದಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಎಲ್ಲ ಅಭ್ಯರ್ಥಿಗಳು ಈಗ ನರ್ಸಿಂಗ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ, ಜಾಬ್ಗಳನ್ನು ಸರ್ಚ್ ಮಾಡ್ತಾ ಇದ್ದರೆ ನಮ್ಮ ಚಾನಲಲ್ಲಿ NHM ಜಾಬು, ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳ ಬಗ್ಗೆ ಮತ್ತು ಈ ಒಂದು ಏನು ರೆಸ್ಪೆಕ್ಟೇಬಲ್ ಮತ್ತು ಪ್ರತಿಷ್ಠಿತವಾದಂಥ ಸಂಸ್ಥೆಗಳದ್ದು ಏನಾದರೂ ಓಪನಿಂಗ್ ಇದ್ದರೂ ಕೂಡ ಮಾಹಿತಿಯನ್ನು ಕೊಡ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಈ ಒಂದು ಪಾಯಿಂಟ್ ಇದ್ರಲ್ಲಿ ತುಂಬ ಇಂಪಾರ್ಟೆಂಟು. ಇಲ್ಲಿ ಏನು ಹೇಳ್ತದೆ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕರ್ನಾಟಕ ಸ್ಟೇಟ್ ಬ್ರ್ಯಾಂಚ್ ಅವ್ರದ್ದು ವತಿಯಿಂದ ಒಂದು ರಿಕ್ವೈರ್ಮೆಂಟ್ ಜಾರಿಯಾಗಿರುವಂಥದ್ದು ಏನಂತಂದರೆ, ಇಲ್ಲಿ ನೋಡಿ 26 ಫಸ್ಟ್ ಫ್ಲೋರ್ ರೆಡ್ ಕ್ರಾಸ್ ಭವನ, ರೇಸ್ ಕೋರ್ಸ್ ರೋಡ್, ಬೆಂಗಳೂರು. ಇಲ್ಲಿ ಇದು ಅಡ್ರೆಸ್ ಅದು ಇರುವಂಥದ್ದು. ನೆನಪಿರಲಿ, ಈ ಒಂದು ಅಡ್ರೆಸ್ಸು ನೀವು ನೆನಪಿಟ್ಕೋರಿ. ರಿಕ್ವೈರ್ಮೆಂಟ್ ಏನಿದ್ದಾವೆ, ಒಂದು ಬ್ಲಡ್ ಸೆಂಟ್ರಲ್ ಮೆಡಿಕಲ್ ಆಫೀಸರ್ ಅಂತ MBBS ಆದವ್ರಿಗೆ, ಮತ್ತು MD ಪ್ಯಾಥಾಲಜಿ ಆದವ್ರಿಗೆ, ಅಥವಾ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ಸ್ ಆದವ್ರಿಗೆ MD ಒಳಗಡೆ ಅವರಿಗೆ ಹುದ್ದೆಗಳಿದ್ದಾವೆ. ಆಮೇಲೆ ಎರಡನೇದ್ದು ಮೆಡಿಕಲ್ ಆಫೀಸರ್ಸ್ MBBS ಮತ್ತು ಹಿಮಟೋಲಜಿಲಿ ಎಕ್ಸ್ಪೀರಿಯನ್ಸ್ ಆದವ್ರಿಗಿದೆ. ಮೂರನೇದ್ದು ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಇದೆ. ಇಲ್ಲಿ ಡಿಗ್ರಿ ಅದಾವ, ಪೋಸ್ಟ್ ಗ್ರ್ಯಾಜುಯೇಷನ್ ಪಬ್ಲಿಕ್ ರಿಲೇಷನ್ದಲ್ಲಿ ಆಗಿರಬೇಕು. ಅದಾದ ನಂತರ ನೆಕ್ಸ್ಟ್ ಯಾವ ಜಾಬ್ ಅಂತಂದರೆ ಸೀನಿಯರ್ ಅಕೌಂಟೆಂಟ್ ಒಂದು ಪೋಸ್ಟ್ ಇದೆ. ಇದು ಮಾಸ್ಟರ್ ಡಿಗ್ರಿ ವಿತ್ ಫೈನಾನ್ಸ್ ಆಗಿರಬೇಕು. ಮತ್ತು ನೆಕ್ಸ್ಟ್ ಬ್ಲಡ್ ಬ್ಯಾಂಕ್ ಕೋಆರ್ಡಿನೇಟರ್ ಕೌನ್ಸಿಲರ್ಸ್ 2 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಬ್ಲಡ್ ಬ್ಯಾಂಕ್ ಕೋಆರ್ಡಿನೇಟರ್ ಮತ್ತು ಕೌನ್ಸಿಲರ್ ಅಂತೇಳಿ 2 ಹುದ್ದೆಗಳು ಕೊಟ್ಟಿರುವಂಥದ್ದು. ಕ್ವಾಲಿಫಿಕೇಷನ್ ಏನು ಕೇಳ್ತಾರೆ ಅಂದರೆ MSW ಅಥವಾ ಮಾಸ್ಟರ್ ಡಿಗ್ರಿ ವಿತ್ 2-3 ವರ್ಷದ ಎಕ್ಸ್ಪೀರಿಯೆನ್ಸ್ ಇರಬೇಕು. NGOಗಳಲ್ಲಿ ಮತ್ತು ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು. ಕಂಪ್ಯೂಟರ್ ಜ್ಞಾನನೂ ಕೂಡ ಬಂದಿರಬೇಕು. ನೆಕ್ಸ್ಟ್ ಜಾಬ್ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಸ್ಟಾಫ್ ನರ್ಸ್ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಒಂದು BS ನರ್ಸಿಂಗ್ ಅಥವಾ GNM ನರ್ಸಿಂಗ್ ಆಗಿರಬೇಕು. 1 ರಿಂದ 2 ವರ್ಷ ಎಕ್ಸ್ಪೀರಿಯೆನ್ಸನ್ನು ಕೂಡ ಹೊಂದಿರಬೇಕು. ಆಯಿತಾ. ನೆಕ್ಸ್ಟ್ ಹುದ್ದೆ ಇರುವಂಥದ್ದು ಲ್ಯಾಬ್ ಟೆಕ್ನಿಷಿಯನ್ ಬ್ಲಡ್ ಸೆಂಟರ್ 2 ಪೋಸ್ಟ್ ಇರುವಂಥದ್ದು. ಲ್ಯಾಬ್ ಟೆಕ್ನಿಷಿಯನ್ ಆದವ್ರಿಗೆ ಇಲ್ಲಿ BSc MLT ಪ್ಲಸ್ 6 ಮಂತ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಬ್ಲಡ್ ಬ್ಯಾಂಕಲ್ಲಿ, ಅಥವಾ DMLT ಆಗಿರಬೇಕು 1 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಟೆಸ್ಟಿಂಗ್ ಆಫ್ ಬ್ಲಡ್ಡು ಮತ್ತು ಬ್ಲಡ್ ಕಂಪೋನೆಂಟ್ ಅಂದರೆ ಬ್ಲಡ್ ಬ್ಯಾಂಕಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನಡೀತಿದೆ. 1 ವರ್ಷ ಎಕ್ಸ್ಪೀರಿಯೆನ್ಸ್ ಇನ್ ಟೆಸ್ಟಿಂಗ್ ಆಫ್ ಬ್ಲಡ್ ಆ್ಯಂಡ್ ಇಟ್ಸ್ ಕಂಪೋನೆಂಟ್ಸ್ ಅಂದರೆ ಬ್ಲಡ್ ಮತ್ತು ಬ್ಲಡ್ ಕಂಪೋನೆಂಟ್ಸ್ ಸಂಬಂಧಿಸಿದಂಥ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಏನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇಲ್ಲಿ ಸ್ಯಾಲ್ರಿ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. ಕನ್ಸಲ್ಟೇಟ್ ಒಂದು ಪ್ಯಾಕೇಜ್ ಕೊಡ್ತಾರೆ, ಅವರು ಸ್ಯಾಲ್ರಿಗಳನ್ನು ಕೊಡ್ತಾರೆ. ಅವರ ಒಂದು ಸಂಸ್ಥೆಗೆ ತಕ್ಕಂತೆ ಎಕ್ಸ್ಪೀರಿಯೆನ್ಸು ಕ್ವಾಲಿಫಿಕೇಷನ್ ಮೇಲೆ ಸ್ಯಾಲ್ರಿ ಡಿಸೈಡ್ ಮಾಡ್ತೀವಿ. ಇವತ್ತು ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಓನ್ ಹ್ಯಾಂಡ್ ರೈಟಿಂಗ್ ಒಳಗಡೆ ರಿಸ್ಯೂಮ್ ರೆಡಿ ಮಾಡಿಕೊಂಡು ನೋಡಿ, ನಿಮ್ಮ ಓನ್ ಹ್ಯಾಂಡ್ ರೈಟಿಂಗಲ್ಲಿ ರಿಸ್ಯೂಮ್ ರೆಡಿ ಮಾಡಿ 28ನೇ ತಾರೀಕಿನ ಒಳಗಾಗಿ ನೀವು ಫೋನ್ ನಂಬರು ವಿತ್ ಇಮೇಲ್ ID 2 ಅದರಲ್ಲಿ ಮೆನ್ಷನ್ ಮಾಡಬೇಕು. 28ನೇ ತಾರೀಕಿನ ಒಳಗಾಗಿ ನೀವು, ನಾ ಆಗಲೇ ಒಂದು ಅಡ್ರೆಸ್ ಹೇಳಿದೆ, ಇನ್ನೊಂದು ಸಲ ತೋರಿಸ್ತೇನೆ, ಹೌದಾ. ಅವರುಗಳು ಬಂದು ನಮಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಅಡ್ರೆಸ್ ಇನ್ನೊಂದು ಸಲ ತೋರಿಸ್ಬಿಡ್ತೇನೆ ನಿಮಗೆ. ನೋಡಿ, ನೀವೇನಾದರೂ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಜಾಬ್ ಮಾಡಬೇಕಂದ್ರೆ ಈ ಅಡ್ರೆಸ್ಗೆ ನೋಡಿ ಇಲ್ಲಿದೆ ನೋಡಿರಿ. ಓಕೆ, ಸೊ ಈ ಅಡ್ರೆಸ್, ಸೊ ಈ ಒಂದು ಅಡ್ರೆಸ್ಸಿಗೆ ನೀವು ಏನು ಮಾಡಬೇಕು, ಪೋಸ್ಟ್ ಮಾಡಬೇಕಾಗತ್ತೆ. ಮೇಲ್ ಮಾಡೋಂಗಿಲ್ಲ, ಪೋಸ್ಟ್ ಅಂದರೆ ಸ್ವಂತ ಹ್ಯಾಂಡ್ ರೈಟಿಂಗಲ್ಲಿ ಒಂದು ರಿಸ್ಯೂಮನ್ನು ರೆಡಿ ಮಾಡಿ ಅದರಲ್ಲಿ ಫೋನ್ ನಂಬರು, ಇಮೇಲ್ IDಯನ್ನು ಬರೆದು ಅದ್ರ ಜೊತೆಗೆ ಎಲ್ಲವನ್ನು ಡೀಟೇಲ್ಸ್ಗಳನ್ನು ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಅಟ್ಯಾಚ್ಮೆಂಟ್ ಇದ್ದರೆ ಅಟ್ಯಾಚ್ಮೆಂಟ್ಗಳನ್ನು ಹಾಕಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, ಕ್ವಾಲಿಫಿಕೇಷನನ್ನು ಹಾಕಿ ಈ ಒಂದು ಅಡ್ರೆಸ್ಸಿಗೆ ನೀವು ಸೆಂಡ್ ಮಾಡಬೇಕಾಗತ್ತೆ. 28ನೇ ತಾರೀಕಿನ ಒಳಗಡೆ ಕಳಿಸ್ಕೊಡ್ಬೇಕು ನೀವು.